ನಾವೆಲ್ಲರೂ ಸೇರಿ ತುಂಬಾ ದಿನ ಆಯ್ತು ಅಲ್ವಾ, ಅದಕ್ಕೆ ನಾಳೆ ಬೆಳಿಗ್ಗೆ ಟಿಫನ್ಗೆ ನಮ್ಮನೆಗೆ ಬಂದ್ಬಿಡು. ನಾವೆಲ್ಲರೂ ಟಿಫನ್ ಮಾಡಿ ಸಂಜೆವರೆಗೂ ಸಾಕಾಗೋಷ್ಟು ಮಾತಾಡೋಣ. ನಾನು ಬರಕ್ಕಾಗಲ್ಲ, ವಿಂಟರ್ ಕ್ಯಾಂಪಿಗೆ ಹೋಗಿದ್ ಬಟ್ಟೆಗಳೆಲ್ಲ ಹಂಗೆ ಬಿದ್ದಿದೆ, ಹೋಗಿಬೇಕು. ಸರಿ ಬಿಡು, ನಾನೇ ನಾಳೆ ಆ ಕಡೆ ಬರ್ತೀನಿ. ಏನೋ ನೀನೇ ನಾಳೆ ಬರ್ತೀಯಾ? ಅಯ್ಯೋ ಬೇಡ ಕಣೆ. ಕುಂಬಳಕಾಯಿ ಬರ್ತೀನಿ ಅಂದ್ರೆ ಯಾಕೆ ಬೇಡ ಅಂತಿದ್ಯಾ? ನಾನ್ ಬರೋದ್ರಿಂದ ನಿಂಗೇನಾದ್ರೂ ಪ್ರಾಬ್ಲಮಾ? ಅಯ್ಯೋ ನನಗೇನ್ ಪ್ರಾಬ್ಲಮ್ ಆಗಲ್ಲಪ್ಪ, ನಿನಗೆ ಪ್ರಾಬ್ಲಮ್ ಆಗೋದು. ಏನೇ ಹೇಳ್ತಿದ್ಯಾ? ನನಗ್ಯಾಕೆ ಪ್ರಾಬ್ಲಮ್ ಆಗುತ್ತೆ? ಅದು ನಾಳೆ ಕಾಲೇಜ್ ಸ್ವಲ್ಪ ಕೆಲಸ ಇದೆ, ಅಪ್ಪ ಅಮ್ಮನ ಇಬ್ರು ಕರ್ಕೊಂಡು ಕಾಲೇಜ್ಗೆ ಹೋಗ್ತಿದ್ದೀನಿ. ನೀನ್ ಬಂದ್ರು ಸಿಗಲ್ಲ ಕಣೆ, ಅದಕ್ಕೆ ಬರ್ಬೇಡ ಅಂತ ಹೇಳಿದ್ದು. ಅಲ್ಲ ಕಣೆ, ಈಗ ತಾನೇ ಮನೇಲಿ ಕೆಲಸ ಇದೆ ಅಂದೆ, ಇಷ್ಟು ಬೇಗ ಕಾಲೇಜ್ಗೆ ಹೋಗ್ಬೇಕು ಅಂತಿದ್ಯಲ್ಲ, ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ಸುಳ್ಳಲ್ಲ, ನಿಜವಾಗ್ಲು ಕಾಲೇಜಲ್ಲೂ ಕೆಲಸ ಮುಗಿಸಿ ಮನೆಗೆ ಬಂದ್ಮೇಲೆ ಇನ್ನೂ ಕೆಲಸ ಇದೆ ಕಣೆ, ಫುಲ್ ಡೇ ಬಿಸಿ. ಸರಿ ಬಿಡು, ನಾಡಿದ್ದು ಬರ್ತೀನಿ. ಏನೋ ನಾಡಿದ್ದು ನೀನೇ ಬರ್ತೀಯಾ? ಅದು ನಾಡಿದ್ದು ನನ್ನ ಕಾಲೇಜಲ್ಲಿ ಇನ್ನೊಂದು ಫಂಕ್ಷನ್ ಇದೆ, ಅವತ್ತು ನಾನು ಸಿಗಲ್ಲ ಕಣೆ. ಸರಿ ಬಿಡು, ನೀನ್ ಯಾವಾಗ ಫ್ರೀ ಇರ್ತೀಯ ಅಂತ ಫೋನ್ ಮಾಡು, ಆವಾಗ್ಲೇ ಬರ್ತೀನಿ. ಯಾಕೋ ಈ ಕುಂಬಳಕಾಯಿ ಗಾಬರಿ ಆಗಿದ್ದಾಳೆ ಅನ್ಸುತ್ತೆ. ಮನೇಲಿ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ಅದಕ್ಕೆ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಕಣೆ. ಮನೆ ಮಗಳು ಮನೆಗೆ ಬರ್ತೀನಿ ಅಂತಂದ್ರೆ ಬೇಡ ಅಂತ ಹೇಳೋದಿದೆಯಲ್ಲ, ತುಂಬಾ ಕಷ್ಟ ಆಗುತ್ತೆ. ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಎಷ್ಟು ಗೊತ್ತಾಗಲ್ವಾ? ಅಮ್ಮ, ಹಾಲು ಕುಡಿದೆ ಹಾಗೆ ಮಲಗ್ತಾ ಇದ್ದೀರಾ? ತಗೊಳ್ಳಿ, ನಿಧಾನ, ಬಿಸಿ ಇದೆ. ಜಯಂತಿ, ಏನಮ್ಮ ವಿಶೇಷ? ಇವತ್ತು ತುಂಬಾ ಖುಷಿಯಲ್ಲಿ ಇರೋ ಹಾಗಿದೆ. ಹೌದಮ್ಮ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಖುಷಿಯಾಗಿರೋದಕ್ಕೆ ಒಂದು ಕಾರಣನೂ ಇದೆ. ಇವತ್ತು ವೇದಾಂತ್, ವಿಕ್ರಾಂತ್ ಇಬ್ರು ನನ್ನನ್ನ ಅವ್ರು ನಡೆಸ್ತಾ ಇರೋ ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಿದ್ರು. ಹೌದಾ? ನಿನ್ನನ್ನ ಅಲ್ಲ ಕರ್ಕೊಂಡು ಹೋಗಿದ್ರಾ? ಯಾಕಮ್ಮ? ನನ್ನ ಮಕ್ಕಳು ನೆನ್ಸ್ಕೊಂಡು ನಾನು ತುಂಬಾ ಬೇಜಾರು ಮಾಡ್ಕೋತಿದ್ದೆಮ್ಮ. ನನಗೆ ಸ್ವಲ್ಪ ಬದಲಾವಣೆ ಇರ್ಲಿ ಅಂತ ಅವ್ರು ನಂಗೆ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಅವರು ನನ್ನನ್ನು ನೋಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅದು ನನಗೆ ತುಂಬಾ ಖುಷಿ ಕೊಡ್ತಮ್ಮ. ಹೌದಮ್ಮ, ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿನಗಲ್ಲಿ ಮಕ್ಕಳು ನೋಡಿ, ವಯಸ್ಸಾದವ್ರು ನೋಡಿ ಅಯ್ಯೋ ಪಾಪ ಅನ್ಸಿರ್ಬೇಕಲ್ವಾ? ಅದು ಯಾರಿಗಾದ್ರೂ ಅನ್ಸುತ್ತಮ್ಮ, ಆದ್ರೆ ಅದಕ್ಕಿಂತ ಹೆಚ್ಚು ನನಗೊಂದು ವಿಶೇಷವಾದದ್ದು ಅರ್ಥ ಆಯ್ತು. ಹೌದಾ? ಏನದು? ವೇದಾಂತ್ ಯಾರ ಬೆಂಬಲನೂ ಇಲ್ಲದೆ ವ್ಯವಹಾರದಲ್ಲಿ ಸ್ವತಂತ್ರವಾಗಿ ಬೆಳೆದು ನಿಂತಿರೋನು, ಅಷ್ಟು ದೊಡ್ಡ ವ್ಯವಹಾರನ ನಡೆಸ್ತಿರೋನು. ಅಷ್ಟು ದೊಡ್ಡ ವ್ಯಕ್ತಿಗೆ ಒಂದು ಚೂರು ಅಹಂಕಾರ ಇಲ್ವಲ್ಲಮ್ಮ? ಅದು ಅಲ್ಲದೆ ತಮ್ಮಂದಿರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಈ ತಮ್ಮಂದಿರಿಗೂ ಅಷ್ಟೇ, ಅಣ್ಣ ಅಂದ್ರೆ ಪಂಚಪ್ರಾಣ. ವೇದಾಂತ್ಗೆ ವಿಕ್ರಾಂತ್ ಇಲ್ದೆ ಕೆಲ್ಸನೇ ಆಗಲ್ಲ, ವಿಕ್ರಾಂತ್ಗೆ ವೇದಾಂತ್ ಇಲ್ದೆ ಪ್ರಪಂಚನೇ ಇಲ್ಲ. ಇದಕ್ಕೆ ಅಮ್ಮ ಬಂಧ ಅನ್ನೋದು. ಬಂಧ ಗಟ್ಟಿ ಇದ್ರೆ ಅಲ್ವಮ್ಮ ಸಂಬಂಧಕ್ಕೆ ಒಂದು ಬೆಲೆ ಇರೋದು. ಇವತ್ತಿನ ಕಾಲದಲ್ಲಿ ಇದೆಲ್ಲ ನೋಡೋದು ತುಂಬಾ ಅಪರೂಪ. ಅದಕ್ಕೆ ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನೀನು ಈ ಮಕ್ಕಳು ನೋಡಿ ಖುಷಿ ಪಡೋದನ್ನ ನೋಡಿದ್ರೆ ನಿನ್ನ ಸ್ವಂತ ಮಕ್ಕಳನ್ನ ನೋಡಿ ಖುಷಿ ಪಡೋ ರೀತಿ ಇದೆ. ನಮ್ಮ ಮನೇಲಿರೋ ಮಕ್ಕಳು ಹೆತ್ತು ತಾಯಿನೇ ನಿಮ್ಮ ಮುಂದೆ ಇರೋದತ್ತೆ. ಆದರೆ ಅದಕ್ಕೆ ಮಾತ್ರ ಅದನ್ನು ಒಪ್ಕೊಳ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಡ್ತಿದ್ದಾರೆ. ಆದರೆ ಅದು ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಅಗ್ರಜ, ಈ ಡ್ರಾಫ್ಟ್ ಸರಿ ಇದೆಯಾ ಅಂತ ಚೆಕ್ ಮಾಡೋದು ಸರ್.
ಓಕೆ ಧ್ರುವ ಬದು ನೀರು ತೊಂಬ. ಅಗ್ರಜ ಏನೂ ಆಗಿಲ್ಲ, ಐ ಆಮ್ ಫೈನ್. ಇದಕ್ಕೆ ಹೇಳೋದು ವಿಕ್ರಾಂತ್, ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡು. ಹೊತ್ತಲ್ಲಿ ಮನೆಗೆ ಬರ್ತೀಯ, ಸಿಕ್ಕಿದ್ದೆಲ್ಲ ತಿಂತೀಯ. ವಾಟ್ಸ್ ರಾಂಗ್ ವಿತ್ ಯು ಮ್ಯಾನ್? ಅಗ್ರಜ ನನ್ಗೇನೂ ಆಗಿಲ್ಲ, ಅದು ಬರೀ ಕೆಮ್ಮು ಅಷ್ಟೇ. ಮೊದಲೇ ಒಮಿಕ್ರಾನ್ ಕೋವಿಡ್ ಅಂತ ಜನ ಹೆದರ್ತಿದ್ದಾರೆ. ಈ ಟೈಮಲ್ಲಿ ನೆಗೆಟಿವ್ ಕೆಮ್ಮು ಬರ್ದೇ ಇರೋ ರೀತಿ ನೀನು ನೋಡ್ಕೊಳ್ಬೇಕು ತಾನೆ. ಅಗ್ರಜ ಐ ಆಮ್ ಸೀರಿಯಸ್ಲಿ ಆಲ್ ರೈಟ್. ಗಂಟ್ಲಿಗೆ ಸಿಗಾಕೊಂಡ್ರೆ ಕೆಮ್ಮು ಬರ್ತಲ್ಲ, ಆ ಥರ ಕೆಮ್ಮು ಅಷ್ಟೇ ಅದು. ವಾಟ್ ಎವರ್ ಬೆಸ್ಟ್, ಜಸ್ಟ್ ಟೇಕ್ ಕೇರ್. ಕಾಫಿ ನನ್ನ ಐಪ್ಯಾಡಲ್ಲಿ ರೂಮಲ್ಲಿದೆ, ನಾನು ತಗೊಂಬರ್ತೀನಿ. ವಿಕ್ರಾಂತ್, ಇದರಲ್ಲಿ ಕೆಲವು ಡೀಟೇಲ್ಸ್ಗಳು ಮಿಸ್ ಆಗಿದೆ. ರಿಪ್ರೈಸ್ ಕೊಟೇಶನ್ ಹಾಕು, ಆಮೇಲೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್. ನೀರು ತಗೋ. ಬೇಡ ಅಂತ ಹೇಳೋದಲ್ಲ ಧ್ರುವ, ಹಾಗೆ ಅನಾಥಾಶ್ರಮದ ಫೈಲ್ ಕಾಣಿಸ್ತಿಲ್ಲ, ಒಂದು ಸ್ವಲ್ಪ ಬೇಗ ಹುಡುಕ. ವಿಕ್ರಾಂತ್, ನಾನು ಪಾಯಿಂಟರ್ಸ್ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊ. ಸರಿ. ಐ ಥಿಂಕ್ ಇವತ್ತು ವೇದಾಂತ್, ಅನಾಥಾಶ್ರಮದಲ್ಲಿರೋ ಎಲ್ಲರೂ ಲಿಸ್ಟಿಂಗ್ ಫೈಲ್ ನನ್ನ ಹತ್ರ ಇದೆ, ತಗೊಳ್ಳಿ. ಥ್ಯಾಂಕ್ ಯು ಸಾರ್ಥಕ್. ಸಾರ್ಥಕ್ ಇದು ಲಾಸ್ಟ್ ಇಯರ್, ನನಗೆ ಪ್ರೆಸೆಂಟ್ ಫಿನಾನ್ಷಿಯಲ್ ಇರಬೇಕು. ಪೇಪರ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಧ್ರುವ ಹುಡ್ಕು, ಧ್ರುವ ಎಲ್ಲೋ ಇದೆ. ಹಾಂ, ನಾನು ನೋಡ್ತೀನಿ. ಸಾರ್ಥಕ್, ಅತ್ತೆ ಹೇಳಿದ್ ನಿಜ. ವೇದಾಂತ್ ಬಾಬಾ ರಾಜನ್ ಥರ ಮೆರೀತಾರೆ. ಉಳ್ದೋರ್ನೆಲ್ಲ ತಮ್ಮ ಸೇವಕರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಕ್ಕಿಯವ್ರು ಹೀಗೆ ಇದ್ರೆ ಲೈಫ್ ಲಾಂಗ್ ಅವ್ರ ಅಡಿಲೇ ಕೆಲಸ ಮಾಡ್ಕೊಂಡು ಇರ್ಬೇಕಾಗತ್ತೆ. ಅವ್ರ ಯೋಗ್ಯತೆಗೆ ಸಿಗ್ಬೇಕಾಗಿರೋ ಮರ್ಯಾದೆ ಖಂಡಿತವಾಗ್ಲೂ ಅವ್ರಿಗೆ ಸಿಗಲ್ಲ. ವಿಕ್ರಾಂತ್, ಮಿಗಿದ ಕೆಲಸ ನಾಳೆ ಮಾಡ್ಕೊಳ್ಳೋಣ. ಹೋಗಿ ಮಲ್ಕೊ. ಪರವಾಗಿಲ್ಲ ಅಗ್ರಜ, ಇನ್ನೇನು ಮುಗೀತಲ್ಲ. ಇಟ್ಸ್ ಓಕೆ ವಿಕ್ರಾಂತ್, ಹೋಗಿ ಮಲ್ಕೊ, ನಾಳೆ ಕಂಪ್ಲೀಟ್ ಮಾಡ್ಕೊ. ಅಗ್ರಜ ಮುಗ್ದೇ ಹೋಯ್ತಿನೇನು? ವಿಕ್ರಾಂತ್, ಹೇಳ್ತಿದ್ದೀನಲ್ಲ, ಎಲ್ಲದಕ್ಕೂ ಹಠ ಮಾಡ್ಬೇಡ. ಹೋಗಿ ಮಲ್ಕೊ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಏನ್ ಹೆಂಡತಿ, ಇನ್ನೂ ಕೂತಿದ್ದೀರಾ? ನಿದ್ದೆ ಬಂದಿಲ್ವಾ? ವಿಕ್ಕಿ, ಇಷ್ಟು ಬೇಗ ನಿಮ್ಮ ಆಫೀಸ್ ಕೆಲಸ ಮುಗ್ದೋಯ್ತಾ? ಇನ್ನ ತುಂಬಾ ಲೇಟ್ ಆಗುತ್ತೆ ಅನ್ಕೊಂಡಿದ್ದೆ. ಅದು ಒಂದ್ ರಾತ್ರಿ ಮುಗಿಯೋ ಕೆಲಸ ಅಲ್ಲ ಹೆಂಡತಿ. ಅಂದ್ರೆ ನಮ್ಮ ಅಗ್ರಜ ನಡೆಸ್ತಿರೋ ಅನಾಥಾಶ್ರಮದ ಮಕ್ಕಳು, ವೃದ್ಧಾಶ್ರಮದವ್ರನ್ನ ಎಲ್ರೂ ಒಂದೇ ಬಿಲ್ಡಿಂಗ್ ಅಲ್ಲಿ ಇಡೋಣ ಅಂತ ಅನ್ಕೊಂಡಿದೀವಿ. ಸೊ ನಾಳೆ ಬಿಲ್ಡಿಂಗ್ ಓನರ್ಸ್ ಜೊತೆ ಮೀಟಿಂಗ್ ಇದೆ, ಅದಕ್ಕೆ ಏನೇನ್ ಬೇಕೋ ಪ್ರಿಪರೇಷನ್ ಮಾಡ್ಕೊಳ್ತೀನಿ. ವಿಕ್ಕಿ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ನಿಮ್ ಅಗ್ರಜನ್ ಸಪೋರ್ಟ್ ಇಲ್ದೆ ನೀವ್ ಏನು ಮಾಡಕ್ಕಾಗಲ್ವಾ? ನಿಮ್ ಸ್ವಂತಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ್ಲೂ ಅನ್ಸೇ ಇಲ್ವಾ? ಅಂದ್ರೆ ನಿಮ್ ಮಾತಿನ ಅರ್ಥ? ವಿಕ್ಕಿ, ನಿಮಗ್ ನಿಮ್ ಅಣ್ಣನ ಅಷ್ಟೇ ಟ್ಯಾಲೆಂಟ್ ಇದೆ, ಆದ್ರೆ ನಿಮ್ ಟ್ಯಾಲೆಂಟ್ ನ ಹೇಗ್ ಉಪಯೋಗಿಸ್ಕೊಬೇಕು ಅಂತ ನಿಮಗ್ ಗೊತ್ತಾಗ್ತಿಲ್ಲ. ನಿಮ್ ಎಲ್ಲಾ ಟ್ಯಾಲೆಂಟ್ನು ನಿಮ್ ಅಣ್ಣನ ಉದ್ಧಾರಕ್ಕೆ ಅಂತ ದಾರೆ ಎರಿತಾ ಇದ್ದೀರಾ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನನ್ಗೂ ಅಷ್ಟೇ ವಿಕ್ಕಿ, ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ಅರ್ಥನೇ ಆಗ್ತಿಲ್ಲ. ಯಾವಾಗ ನೋಡಿದ್ರು ಅಗ್ರಜ ಅಗ್ರಜ ಅಂತ ನಿಮ್ ಅಣ್ಣನಿಂದನೇ ಸುತ್ತಾಡ್ತಾ ಇರ್ತೀರಾ. ನಿಮ್ಗೆ ಅಂತ ಸ್ವಂತಕ್ಕೆ ಏನಾದ್ರೂ ಮಾಡ್ಕೊಬೇಕು, ಸಮಾಜದಲ್ಲಿ ನಿಮ್ದೇ ಆದಂತ ಒಂದು ಹೆಸರು ಮಾಡ್ಬೇಕು ಅಂತ ಯಾವಾಗ್ಲೂ ಅನ್ಸೇ ಇಲ್ವಾ? ಇಷ್ಟು ವರ್ಷ ವಿಕ್ಕಿ ಅವ್ರಂಗಲ್ಲೇ ಬದುಕ್ತೀರಾ? ಇದ್ರಲ್ಲಿ ಯಾವ್ದು ನನ್ನ ಹೆಂಡತಿ ಮಾತಾರ ಇಲ್ವಲ್ಲ, ಯಾರೋ ಹೇಳ್ಕೊಟ್ ಮಾಡಿಸ್ತಿದ್ದಾರೆ ಅನ್ಸ್ತಿದೆ. ವಿಕ್ಕಿ, ನಾನ್ ನಿಮ್ಮ ಹತ್ರನೇ ಮಾತಾಡ್ತಿರೋದು, ಇನ್ನು ನೀವು ನಿಮ್ಮ ಅಗ್ರಜನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಹೆಂಡತಿ, ಇಷ್ಟು ದಿನ ಇಲ್ಲದೆ ಡೌಟು ಇವಾಗ ಹೇಗ್ ಬಂತು ಅಂತ ಅನ್ಕೊಂಡೆ. ವಿಕ್ಕಿ, ಇದನ್ ಡೌಟ್ ಅಂತ ಯಾಕೆ ಅನ್ಕೊಂತೀರಾ? ವಾಸ್ತವ ಅಂತ ಅನ್ಕೊಳ್ಳಿ. ಪ್ರತಿ ಹೆಣ್ಮಕ್ಳಿಗೂ ತನ್ನ ಗಂಡ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಬೇಕು, ಸಮಾಜದಲ್ಲಿ ಒಂದ್ ಒಳ್ಳೆ ಹೆಸರು ಪಡಿಬೇಕು ಅಂತ ಆಸೆ ಇರುತ್ತೆ. ಅದೇ ತರ ಆಸೆ ನನಗೂ ಇದೆ. ನೀವು ನಿಮ್ಮ ಅಗ್ರಜನ್ ಬಿಟ್ಟು ನಿಮ್ ಸ್ವಂತಕ್ಕೆ ಏನಾದ್ರೂ ಮಾಡ್ಬೇಕು ಅನ್ನೋ ಆಸೆ ನಂದು. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ನೋಡಿ ಹೆಂಡತಿ, ನಿಮಗೆ ನಮ್ಮ ಮನೇಲಿ ಯಾವ ಸಮಸ್ಯೆನೂ ಇಲ್ಲ. ಹಾಗೆ ನೋಡಕ್ ಹೋದ್ರೆ ನಮ್ಮ ಮನೇಲಿ ಎಲ್ಲರಿಗಿಂತ ಆರಾಮಾಗಿರೋದು ನೀವೇನ. ನಮಗೂ ಅದೇ ಬೇಕಾಗಿರೋದು, ನೀವು ಸುಖವಾಗಿ ಸಂತೋಷವಾಗಿರ್ಬೇಕು. ನನ್ನ ಅಗ್ರಜನ್ನ ಸಪರೇಟ್ ಮಾಡಬೇಕು, ಅದರಲ್ಲೊಂದು ಸಂತೋಷ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾಕೆಂದ್ರೆ ಸಂತೋಷ ನಿಮ್ಗೆ ಯಾವತ್ತಿಗೂ ಸಿಗಲ್ಲ. ನಾನ್ ಮಾಡೋ ಪ್ರತಿ ಕೆಲಸದಲ್ಲೂ ಅಗ್ರಜನ್ ಇನ್ವಾಲ್ವ್ಮೆಂಟ್ ಇರಲೇಬೇಕು.
ಸುಮ್ಮನೆ ನನ್ನ ತಲೆಗೆ ಕೆಟ್ಟ ಹುಳ ಬಿಡಬೇಡಿ. ಇದನ್ನ ನೀವಷ್ಟೇ ಅಲ್ಲ, ಆ ದೇವರು ಬಂದು ಹೇಳಿದ್ರು ನಾನು ಕೇಳಲ್ಲ. ತಂದರಿನಾನಿ ತಂದೇನಾ ತಂದೆ ತಾನಾನಿ ತಂದಾನೆ ತಂದೇನಾ ತಂದೆ ತಾನಾನಿ. ಹಲೋ, ಹೇಳಿ. ನಾನು ಗೀತಾ ಅಂತ. ನೀವು ಮಂಗಳೂರು ಮನೆಗೆ ಕೆಲ್ಸಕ್ಕೆ ಹೋಗಿದ್ರಂತಲ್ವಾ? ಅವರೇ ನಿಮ್ ನಂಬರ್ ಕೊಟ್ಟಿದ್ದು. ಮಂಗಳೂರು ಮನೇಲಿ ಎಷ್ಟು ಕೆಲಸ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಮ್ಮ ಮನೇಲಿ ಅಷ್ಟೆಲ್ಲ ಕೆಲಸ ಇರಲ್ಲ. ಆ ಮನೇನು ಮಂಗಳೂರು ಮನೆ ಅಷ್ಟು ದೊಡ್ಡದಿಲ್ಲ. ಕೆಲ್ಸಕ್ಕೆ ಬರ್ತೀರಾ? ಹಲೋ, ಯಾರಿ ನೀವು? ಏನ್ ಕೆಲ್ಸ? ಎಲ್ರ ಮನೇಲೂ ಏನ್ ಕೆಲಸ ಇರುತ್ತೋ ಅದೇ ಕೆಲಸ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು. ಹೇಳಿದ್ನಲ್ವಾ, ನಮ್ಮನೆ ಕೆಲಸ ತುಂಬಾನೇ ಈಸಿ. ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಮಾಡ್ತೀನಿ, ಚಿಂತೆನೆ ಮಾಡಬೇಡಿ. ನನಗೆ ನಂಬಿಕಸ್ಥ ಜನ ಬೇಕು, ತುಂಬಾ ಚೆನ್ನಾಗಿ ಕೆಲಸ ಮಾಡೋರು ಬೇಕು. ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಮಂಗಳೂರು ಹೇಳಿದ್ರು. ನಾನು ಆಗ್ಲಿಂದ ನೋಡ್ತಾನೆ ಇದೀನಿ, ಮಂಗಳ ಅಂತೆ ಮನೆ ಕೆಲಸ ಅಂತೆ. ನಿಮ್ ಮನೆ ಕೆಲ್ಸಕ್ಕೆ ನಾವ್ ಯಾಕ್ರಿ ಬರ್ಬೇಕು? ನಿಮ್ ಕೈಕಲ್ ನೆಟ್ಟಿಗಿಲ್ವಾ? ನಿಮ್ ಕೆಲಸ ನೀವ್ ಮಾಡ್ಕೊಳ್ಳಿ. ಯಾಕಮ್ಮ ಜೋರಾಗಿ ಮಾತಾಡ್ತಿದ್ಯಾ? ಕೆಲಸ ಇದೆ ಬನ್ನಿ ಮಾಡಿ ಅಂತ ಹೇಳಿದ್ರೆ ಹೀಗ ಮಾತಾಡೋದು? ಸುಮ್ನೆ ಕೋಪ ಬರ್ಸ್ಬೇಡಿ. ಕೆಲ್ಸಕ್ಕೆ ಬರ್ತೀವಿ ಅಂತ ನಾವೇನ್ರು ಬೇಡ್ಕೊಂಡಿದ್ವಾ? ಕಿರಿಕ್ ಮಾಡಿದ್ರೆ ಫೋನ್ ಇಟ್ರೆ ಸರಿ, ಇಲ್ಲ ಕತೆನೆ ಬೇರೆ ಇರುತ್ತೆ. ಅಲ್ಲ, ಏನೋ ತಪ್ಪಾಗಿದೆ ಅನ್ಸುತ್ತೆ. ಇದು ಮನೆ ಕೆಲ್ಸಕ್ಕೆ ಬರೋರ್ ನಂಬರ್ ಅಲ್ವಾ? ನಂಗೆ ಹೆಸರು ಮರ್ತೋಗಿದೆ. ಮೊದ್ಲು ಕರೆಕ್ಟ್ ಆಗಿ ನಂಬರ್ ನೋಡ್ಕೊಂಡು ಕಾಲ್ ಮಾಡ್ರಿ. ನಿಮ್ಗೆ ಹಾಳ್ ಮಾಡೋಷ್ಟು ಟೈಮ್ ಇರ್ಬೋದು, ಆದ್ರೆ ನನಗೆ ನಿಮ್ಮಂತವ್ರನ್ನ ಸುಧಾರಿಸೋಷ್ಟು ಟೈಮ್ ಇಲ್ಲ. ಬಂದ್ಬಿಟ್ರು ಮನೆ ಕೆಲ್ಸ ಕೇಳ್ಕೊಂಡು. ಏನೇ ಅನ್ಕೊಂಡಿದ್ರೋ ಅದೆಲ್ಲ ನೆರವೇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಾವಾ. ಅಣ್ಣ ಮಿಕ್ಕಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಧ್ರುವ. ಅಣ್ಣ, ನೀವು ಹೋಗೋ ಕೆಲಸ ಅಣ್ಣಾಗಿ ಹುಷಾರಾಗಿ ಹೋಗಿ ಬನ್ನಿ. ಶೋರ್ ಆದ್ಯಾ? ಎಲ್ರು ಹೇಳಿದ್ದೆ ನಾನು ಹೇಳೋದು. ನಂದೇನ್ ಸ್ಪೆಷಲ್ ಇಲ್ಲ, ಆದ್ರೆ ನೀವಿಬ್ರು ಒಟ್ಟಿಗೆ ನಿಂತ್ರೆ ಅದ್ ಖಂಡಿತವಾಗ್ಲೂ ಸ್ಪೆಷಲ್. ಎಲ್ಲ ಒಳ್ಳೇದಾಗ್ಲೇಬೇಕು. ನಗ್ತಾ ಇರೋದೆ ಗೆದ್ದು ಬರ್ತಾ ಇರೋದೆ ನೋಡಿ ಅಂಬಾರ್. ಸ್ಪೆಷಲ್ ನಾವೆಲ್ಲ ಬಿಡು, ನೀನು ವಿಶ್ ಮಾಡೋ ರೀತಿ. ಹೌದು ಅಗ್ರಜ, ವಿಶ್ ಮಾಡೋದ್ರಲ್ಲೂ ಫುಲ್ಲು ಮ್ಯಾನರಿಸಮ್. ಇಲ್ಲ ಬಾಬಾ, ನಮ್ದೇನಿದ್ರು ಬರೀ ರೌಡಿಸಮ್. ಅಜ್ಜಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಆಶೀರ್ವಾದ ಮಾಡಿ. ವಿಕ್ರಾಂತ್, ಏನಾಗಂಟಲ್ಲ? ನೀವ್ ಅನ್ಕೊಂಡಿರೋ ಕೆಲಸ ನೆರವೇರ್ಲಪ್ಪ. ನಿಮ್ಮ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಹೀಗೆ ಇರಲಿ. ಒಳ್ಳೇದಾಗ್ಲಿಪ್ಪ, ಒಳ್ಳೇದಾಗ್ಲಿ. ಹೋಗ್ಬರ್ತೀನಿ.
ರಾಂಗ್ ನಂಬರ್ ಅನ್ಕೊಂಡು ಮತ್ತೆ ಯಾಕ್ರಿ ಕಾಲ್ ಮಾಡ್ತಿದ್ದೀರಾ? ತಪ್ಪಾಯ್ತು ಮೇಡಮ್, ನನ್ನ ಮಗಳಿಗೆ ಗೊತ್ತಾಗಿಲ್ಲ, ಅವಳೇ ಫೋನ್ ತಗೊಂಡು ಏನೇನೋ ಮಾತಾಡ್ಬಿಟ್ಟಿದ್ದಾಳೆ. ಮೇಡಮ್, ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳಿ, ಯಾವತ್ತಿಂದ ಕೆಲಸಕ್ಕೆ ಬರಬೇಕು ಅಂತ ಹೇಳಿ, ಬೇಕಿದ್ರೆ ನಾಳೆ ಬೆಳಗ್ಗೆಯಿಂದಲೇ ಬರ್ತೀನಿ. ನೀನು ದೊಡ್ಡ ಗಡ್ವಾಣಿ ಅನ್ಸುತ್ತೆ. ಕೆಲಸ ಶುರು ಮಾಡಕ್ ಮುಂಚೆನೆ ಇಷ್ಟೆಲ್ಲ ಮಾತಾಡೋಳು ನಮ್ಮನೆ ಕೆಲಸ ಶುರು ಮಾಡಿದ್ಮೇಲೆ ನೀನೇ ಯಜಮಾನಿ ಆಗೋಗ್ತೀಯೇನೋ. ಅಯ್ಯೋ ಮೇಡಮ್, ನಾನು ಹಾಗೆಲ್ಲ ಮಾಡಲ್ಲ ಮೇಡಮ್. ನಾನು ಬರ್ತೀನಿ, ನನ್ನ ಕೆಲಸ ಏನಿದೆಯೋ ಮಾಡ್ತೀನಿ, ನಿಮ್ಮ ಹತ್ರ ದುಡ್ಡು ತೊಗೊಂಡು ಹೊರಟು ಹೋಗ್ತೀನಿ. ಒಂದು ಮಾತು ಕೂಡ ಆಡೋದಿಲ್ಲ. ಬೇಕಾದರೆ ಮಂಗಳವ್ರನ್ನ ಕೇಳಿ, ಅವ್ರ ಮನೇಲಿ ನಾನೇ ಕೆಲಸ ಮಾಡಿರೋದು, ಪರಿಮಳ ಅಂತ. ನಾನು ಹೇಗೆ ಕೆಲಸ ಮಾಡ್ತೀನಿ ಅಂತ ಅವರೇ ಹೇಳ್ತಾರೆ. ಅವಳ ನಂಬರ್ ಕೊಟ್ಲು ಅಂತ ನಿಮಗೆ ಕಾಲ್ ಮಾಡಿದೆ. ನಿಮ್ಮ ರೇಂಜು ಬೇರೆನೇ ಇದೆ ಬಿಡಿ. ನೀವು ಅಪಾಯಿಂಟ್ಮೆಂಟ್ ಕೊಟ್ಟಾಗ ನಾವು ಕೆಲಸ ಮಾಡಿಸ್ಬೇಕು ಅನ್ನೋ ಥರ ಇದೆ. ದರ್ಪ ದೌಲತ್ತು ಎಲ್ಲ ಇರಬೇಕು, ಆದರೆ ಈ ರೇಂಜ್ಗೆ ಇರಬಾರ್ದು. ಏನೋ ಕೆಲಸ ಇದೆ ಅಂತ ಕಾಲ್ ಮಾಡಿದ್ರೆ ಹೀಗೆಲ್ಲ ಮಾತಾಡ್ತೀಯಾ? ನೀನು ಬೇಡ, ನಿನ್ನ ಕೆಲಸನೂ ಬೇಡ. ಇಡಮ್ಮ ಫೋನು. ಎಂಥ ಕೆಲಸ ಆಗೋಯ್ತು. ಒಂದಷ್ಟು ದುಡ್ಡು ನೋಡ್ಬೋದಾಗಿತ್ತು. ಒಂದು ಸಣ್ಣ ತಪ್ಪಿಂದಾಗಿ ಅದು ಕೈ ಬಿಟ್ಟು ಹೊಟ್ಟೋಯ್ತು. ಇನ್ನು ನಾವೇನಾದರೂ ಮಂಗಳವ್ರಿಗೆ ಹೇಳ್ಬಿಟ್ರೆ ಆ ಕೆಲಸನೂ ಕಳ್ಕೊಂಡ್ಬಿಡ್ತೀನ. ಅಯ್ಯೋ ದೇವ್ರಿ. ಆಸ್ ಅ ಮೆನ್ಷನ್ ಆಗಿದೆ, ಇದು ಖಂಡಿತವಾಗ್ಲೂ ಒಂದು ಸೋಷಿಯಲ್ ಕಾಸ್. ನಾವು ಅನಾಥಾಶ್ರಮ, ವೃದ್ಧಾಶ್ರಮ ಎರಡನ್ನು ಒಟ್ಟಿಗೆ ಬಿಲ್ಡಿಂಗ್ ಪ್ಲಾನ್ ಮಾಡ್ತಿದ್ದೀವಿ. ಹಾಗಂತ ಅವರಿಬ್ಬರು ನಾವು ಸಪ್ರೇಟ್ ಆಗಿರೋದಿಲ್ಲ. ಅವರಿಬ್ಬರನ್ನು ಜೊತೆಗೂಡಿಸಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ಬಿಲ್ಡಿಂಗ್ ಮುಂದೆ ಇರೋ ಜಾಗನ ಪ್ಲೇ ಗ್ರೌಂಡ್ ಮಾಡ್ತಿದ್ದೀವಿ. ಹಾಗೆ ಬಿಲ್ಡಿಂಗ್ ಹಿಂಭಾಗ ಜಾಗನ ಪಾರ್ಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ. ಕನ್ಸ್ಟ್ರಕ್ಷನ್ ಲೇಔಟ್, ಬಿಲ್ಡಿಂಗ್ ಒಳಗಡೆ ಏನೇನಾಗ್ತಿದೆ ಅನ್ನೋ PPT ನಿಮ್ಗೆ ಆಲ್ರೆಡಿ ಕಳಿಸಿದ್ದೀನಿ. ನಮ್ಮ ಶೋರ್ ನೀವು ನೋಡಿರ್ತೀರ ಅನ್ಕೊಳ್ತೀನಿ. ಹೇಗೆ ಅನ್ನಿಸ್ತದೆ? ನಾನು ಚೆಕ್ ಮಾಡಿದೆ, ಭಾಳ ಚೆನ್ನಾಗಿದೆ. ನೀವೇನಂತೀರಿ ಕಾರ್ಯದರ್ಶಿಗಳೇ? ಇವ್ರ ಪ್ಲಾನ್ ಚೆನ್ನಾಗಿದೆ. ಪೇಪರ್ಸ್ ಎಲ್ಲ ಸ್ಟಡಿ ಮಾಡಿದೆ, ಡಿಫ್ರೆಂಟಾಗಿ ಪ್ಲಾನ್ ಮಾಡಿದೆ. ಅಂದಹಾಗೆ ಒಂದು ವಿಷಯ ಹೇಳೋದನ್ನು ಮರ್ತಿದ್ದೆ. ಇದೇ ಪ್ರಾಪರ್ಟಿನ ತಗೊಳ್ಳೋದಕ್ಕೆ ಇನ್ನೊಬ್ರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅವರು ಒಳ್ಳೆ ಉದ್ದೇಶಕ್ಕೆ ಬಳಸೋದ್ರ ಬಗ್ಗೆ ಮಾತಾಡ್ತಿದ್ರು. ಇನ್ಫ್ಯಾಕ್ಟ್ ಅವರು ಪ್ರಾಪರ್ಟಿ ನೋಡೋದಕ್ಕೆ ಇವತ್ತೇ ಬರ್ತೀನಿ ಅಂತ ಹೇಳಿದ್ರು. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಅಜಯ್ ರಾಜ್ ಅಂತ. ಫೋನ್ ಮಾಡಿ ಪ್ರಾಪರ್ಟಿ ಬಗ್ಗೆ ಮಾತಾಡಿದ್ನಲ್ಲ, ಅದು ನಾನೇ. ಬನ್ನಿ, ಇಷ್ಟೊತ್ತು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ. ಕೂತ್ಕೊಳ್ಳಿ. ಇವರು ವೇದಾಂತ್ ವಸಿಷ್ಠ ಅಂತ ಹೇಳಿ. ತುಂಬ ಚೆನ್ನಾಗಿ ಗೊತ್ತು. ಕೆಲವೊಂದು ಬಿಸ್ನೆಸ್ಸಲ್ಲಿ ನಾವು ಇವರು ಒಂಥರ ರೈವಲ್ಸ್. ಓ, ಇವರು ಇದೇ ಪ್ರಾಪರ್ಟೀಸ್ ನೋಡ್ತಾ ಇದ್ದಾರಾ? ವಾಟ್ ಎ ಕೋ ಇನ್ಸಿಡೆನ್ಸ್ ಅಲ್ವಾ? ಅವರು ಈಗಾಗಲೇ ಏನು ಮಾಡಬೇಕು ಅಂತ ನಮ್ಗೆ ಹೇಳಿದ್ದಾರೆ. ನೀವೇನು ಮಾಡಬೇಕು ಅಂತಿದ್ದೀರಾ? ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನಾನು ಇಲ್ಲೊಂದು ರೆಸಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಿಟಿ ಮಧ್ಯದಲ್ಲಿ ಒಳ್ಳೆ ರೆಸಾರ್ಟ್ ಇಲ್ಲ. ಸೊ ಇದು ಚೆನ್ನಾಗಿ ನಡೆಯುತ್ತೆ ಅನ್ನೋದು ನನ್ನ ಅಸಂಪ್ಷನ್. ಅದು ಚೆನ್ನಾಗಿ ನಡೆದ್ರೆ ಕಮ್ಮಿ ಅಂದರೂ 200ರಿಂದ 300 ಜನರಿಗೆ ಕೆಲಸ ಸಿಗುತ್ತೆ. ಅದು ಅಲ್ಲದೆ ಟೂರಿಸಮ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸಿಟಿಯಿಂದ ವೀಕೆಂಡ್ಗೆ ತುಂಬ ದೂರ ಹೋಗೋ ಬದಲು ಇಲ್ಲಿಗೆ ಬರ್ಬೋದು. ನಾನು ಪ್ರಾಕ್ಟಿಕಲ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀನಿ. ನಿಮ್ಗೇನಿಸ್ತು? ನಿಮ್ಮ ಪ್ಲಾನಲ್ಲಿ ಡೈರೆಕ್ಟಾಗಿ ಇಲ್ಲ ಅಂದರೂ ಇಂಡೈರೆಕ್ಟಾಗಿ ಸೋಷಿಯಲ್ ಕಾಸ್ ಇದೆ. ಹಾಗಾಗಿ ನಿಮ್ಮ ಪ್ಲಾನು ನಮ್ಗೆ ಹಿಡಿಸಿದೆ. ಎಸ್, ಯು ಆರ್ ಎಕ್ಸಾಕ್ಟ್ಲಿ ರೈಟ್. ಫ್ಯೂಚರಲ್ಲಿ ನಾವು ಇಲ್ಲಿಂದನೇ ಇನ್ನೊಂದಷ್ಟು CSR ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ಲೀಸ್ ಇದನ್ನು ನಮಗೆ ಕೊಡಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಇಬ್ಬರ ಪ್ಲಾನ್ ಕೂಡ ಚೆನ್ನಾಗೇ ಇದೆ, ಆದರೆ ಯಾರು ಕೊಡಬೇಕು ಅನ್ನೋದು ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಓಕೆ, ನಿಮ್ಮ ಹತ್ರ ಇದಕ್ಕಿಂತ ಬೆಟರ್ ಪ್ಲಾನ್ ಏನಾದರೂ ಇದೆಯಾ? ಅಫ್ಕೋರ್ಸ್, ನಮ್ಮ ಹತ್ರ ಇನ್ನೊಂದು ಪ್ಲಾನ್ ಇದೆ. ಆ್ಯಕ್ಚುಲಿ ನನ್ನ ಹತ್ರ ಇದಕ್ಕಿಂತ ಸೂಪರ್ ಡೂಪರ್ ಬೆಟರ್ ಪ್ಲಾನ್ ಇದೆ. ಪ್ಲೀಸ್ ಹೇಳಿ. ಯಾವುದೇ ಬಿಸ್ನೆಸ್ಸಲ್ಲಿ 5 years ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಜಾಪಾನ್ ಇಷ್ಟೊಂದು ಮುಂದುವರೆದಿದೆ ಅಂತಂದರೆ ಅದಕ್ಕೆ ಮೂಲ ಮಂತ್ರನೇ 5 years. ಯಾವುದೇ ಕೆಲಸ ಆಗಲಿ ಅದರಲ್ಲಿ ನಾವು 5 year ಸಿಸ್ಟಮ್ನ ಬಳಸ್ಕೊಂಡ್ರೆ ಕೆಲಸ ತುಂಬ ನೀಟಾಗಿರುತ್ತೆ. ಸಾರ್ಟ್ ಇಟ್ ಸರಿ, ಇಟ್ ಮೀನ್ಸ್ ಸ್ಮಾರ್ಟ್. ದ ಸೆಕೆಂಡ್ ಇಸ್ ಸೇಟನ್. ಇಟ್ ಮೀನ್ಸ್ ಸೆಟ್ ಇನ್ ಆರ್ಡರ್. ಅಂಡ್ ದ ಥರ್ಡ್ ಇಸ್ ಸೈಸೋ. ಹಾಗಂದ್ರೆ ಶೈ. ದ ಫೋರ್ತ್ ಇಸ್ ಸೇಕೆಟ್ಸು. ಹಾಗಂದ್ರೆ ಸ್ಟ್ಯಾಂಡರ್ಡೈಸ್. ದ ಫಿಫ್ತ್ ಇಸ್ ಶಿಟ್ಸುಕಿ.
ಅಂದರೆ ಸ್ಟ್ಯಾಂಡರ್ಡೈಡ್ ಸಸ್ಟೈನ್. ಈ ಎಲ್ಲ ಪ್ರೊಸೆಸ್ಸು ಈ ಸಿಸ್ಟಮಲ್ಲಿ ಬಂದರೆ ಬಿಸ್ನೆಸ್ ಹಾಳಾಗೋಕ್ಕೆ ಸಾಧ್ಯನೇ ಇಲ್ಲ. ದುಡ್ಡನ್ನು ದುಡಿಬೋದು, ಆದರೆ ಒಂದು ಒಳ್ಳೆ ಐಕಾನಿಕ್ ಜಾಗದಲ್ಲಿ ಅಪಾರ್ಚುನಿಟಿ ಬಿಲ್ಡ್ ಮಾಡೋದು ನನ್ನ ಕನಸು. ಈ ಬೈಎಸ್ ಕಾನ್ಸೆಪ್ಟ್ ನಾನು ಆಲ್ರೆಡಿ ಪಿಚ್ ಮಾಡಿದ್ದೀನಿ. ಅಗ್ರಜ, ಇವರು ನಮ್ಮ ಪ್ರೆಸೆಂಟೇಷನ್ನೇ ಕಾಪಿ ಮಾಡಿಕೊಂಡು ನಮಗೆ ಚಳ್ಳೆ ಹಣ್ಣು ತಿನ್ಸೋಕೆ ಬರ್ತಿದ್ದಾರೆ. ಅದು ನಿಮ್ಮ ಪ್ಲಾನ್ ಆಗಿದ್ದರೆ ನಿಮ್ಗೆ ಅವಕಾಶ ಕೊಟ್ಟಾಗಲೇ ಹೇಳಬೇಕಾಗಿತ್ತು. ಅವ್ರು ಹೇಳಿದ ಮೇಲೆ ಅದು ನಮ್ಮದು ಪ್ಲಾನ್ ಅಂತ ಹೇಳೋದು ಸರಿಯಲ್ಲ. ಅದು ಅಲ್ಲದೆ ನಾವು ನಿಮಗೆ ಪ್ರಾಪರ್ಟಿ ಕೊಟ್ಟರೆ ಜಾಸ್ತಿ ಲಾಸ್ ಆಗುತ್ತೆ. ಅಜಯ್ ಅವ್ರ ಕೊಟೇಶನ್ ನಮಗಿಷ್ಟ ಆಯಿತು.